ಆಲ್ ರೈಟ್, ಇವತ್ತಿನ ಪಬ್ಲಿಕ್ ಹೆಲ್ಪ್ ಲೈನ್ಗೆ ಹೋಗುವುದಕ್ಕೆ ಮೊದಲು ಇವತ್ತು ನನ್ನ ಜೊತೆ ಮಗದೊಬ್ಬ ನಿಮಗೆ ಪರಿಚಿತರೇ ಆಗಿರುವಂತಹ ಇನ್ನೊಬ್ಬರು ಅತಿಥಿ ಇದ್ದಾರೆ. ವಿವೇಕ್ ನಮ್ಮ ಜೊತೆ ಇವತ್ತು ಸೇರ್ಕೋತಾರೆ. ಮುಂದಿನ 1 ಗಂಟೆಗಳ ಕಾಲ ಮೊನ್ನೆವರೆಗೂ ರಾಜೇಶ್ ಇದ್ದರು, ಇವತ್ತಿಂದ ವಿವೇಕ್ ಇರ್ತಾರೆ. ಅವ್ರಿಗೆಲ್ಲ ಪ್ರಶ್ನೆಗಳನ್ನು ಕೇಳಿ ನನಗೆ ಗೊತ್ತಾಗದಿದ್ದನ್ನು ಅವ್ರ ಕಡೆ ತಿರುಗಿಸ್ತೀನಿ. ಆಲ್ ರೈಟ್ ವಿವೇಕ್, ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಸ್ವಾಗತ ತಮಗೆ. ಇವತ್ತಿನ ಈ ಪಬ್ಲಿಕ್ ಹೆಲ್ಪ್ ಲೈನ್ ಪ್ರಶ್ನೆಗಳಿಗೆ ಹೋಗುವುದಕ್ಕೆ ಮೊದಲು ನೋಟ್ ನಿಷೇಧಕ್ಕಿಂತ ತೀಕ್ಷ್ಣವಾದಂತಹ ಮಗದೊಂದು ಕಾಯ್ದೆಯನ್ನು, ಅಂದರೆ ಬೆನಾಮಿ ಕಾಯ್ದೆ ಇತ್ತು. ಅದಕ್ಕೆ ಒಂದಿಷ್ಟು ಹಲ್ಲು ಮತ್ತು ನಾಲಿಗೆ ಮತ್ತು ವಿಷವನ್ನು ತುಂಬಿದ್ದಾರೆ. ಇದರ ಪರಿಣಾಮ ಕಚ್ಚಿಸ್ಕೊಂಡ್ರೆ ಸರಿಯಾಗಿ ಸಿಕ್ಕಾಕೋತಾರೆ ಜನ. ಕಾರಣ ಈ ಮೊದಲೇ ಇತ್ತು, ಬೆನಾಮಿ ಪ್ರಾಪರ್ಟೀಸ್ ಆ್ಯಕ್ಟ್ ಅನ್ನೋದು ಇರಲಿಲ್ಲ ಅಂತಲ್ಲ, 88ರ ಆಸುಪಾಸಿನಲ್ಲೇ ಇತ್ತು. ಆದರೆ ಅದಕ್ಕೆ ಯಾವುದೇ ಹಲ್ಲು ಮತ್ತು ಏನು ಇರಲಿಲ್ಲ, ಅದಕ್ಕೆ ಬಿಸಾಕಿತ್ತು ಎಲ್ಲ. ಈಗ ಅದೆಲ್ಲ ವಾಪಸ್ ತುಂಬಿದ್ದಾರೆ. ಇದರಿಂದಾಗಿ 1 ವರ್ಷದಿಂದ 7 ವರ್ಷದವರೆಗಿನ ಶಿಕ್ಷೆ ಕೂಡ ಇದರೊಳಗಡೆ ಬಂದು ಕೂತಿದೆ ಈಗ. ಪ್ಲಸ್ ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ ಆರೋಪದ ಮೇಲೆ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳ ಮೇಲೆ, ಇವ್ರ ಮೇಲೆಲ್ಲ ಸಾರ್ವಜನಿಕ ಸೇವೆಯಲ್ಲಿರೋರ ಮೇಲೆ ಕೇಸ್ ಹಾಕ್ತಿದ್ರು. ಆದರೆ ಅದು ಬಿದ್ದೋಗ್ತಿತ್ತು. ಕಾರಣ ಯಾರ್ದು ಬೇನಾಮಿ ಅನ್ನೋದನ್ನು ಸಾಬೀತು ಮಾಡುವಂತಹ ಕೆಲಸ ಹೇಳಿದವರ ಹತ್ರ ಇತ್ತು. ಈಗ ಅದನ್ನು ರಿವರ್ಸ್ ಮಾಡಿಬಿಟ್ಟಿದ್ದಾರೆ. ಯಾರ ಹತ್ರ ಇದೆಯೋ ಅವ್ರು ತೋರಿಸ್ಬೇಕೀಗ. ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆ್ಯಕ್ಟ್ ಅದು. 9 ಗಂಟೆ ಬಿಗ್ ಬುಲೆಟಿನಲ್ಲಿ ಅದರ ತುಂಬ ವಿವರಗಳನ್ನು ನಿಮಗೆ ನಾನು ಹೇಳಬಹುದು ಅಂತ ಅನಿಸತ್ತೆ. ಅದರಲ್ಲಿ ಕೆಲವು ರಿಲೀಫ್ಗಳಿರುತ್ತವೆ, ಗಂಡ ಹೆಂಡತಿಗೆ, ತಂದೆ ಮಕ್ಕಳಿಗೆ, ಈ ರೀತಿ ಕೆಲವು ರಿಲೀಫ್ಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಅದನ್ನೆಲ್ಲ ಆಮೇಲೆ. ಆದರೆ ಇವತ್ತಿನ ಪ್ರಶ್ನೆಗಳಿಗೆ ಹೋಗೋಣ. ವಿವೇಕ್, ಬೆನಾಮಿ ಆ್ಯಕ್ಟ್ ಇಂಪಾರ್ಟೆಂಟಾ, ನೋಟ್ಬಂದಿ ಇಂಪಾರ್ಟೆಂಟಾ? ನೋಟ್ಬಂದಿ ಅದೊಂಥರ ಬೇರೆ ಚಾಲೆಂಜ್ಗಳಿತ್ತು. ಆದರೆ ಬೇನಾಮಿ ಆ್ಯಕ್ಟಲ್ಲಿ ಚಾಲೆಂಜ್ಗಳು ಕಡಿಮೆ. ಸರ್ಕಾರದ ಏನೋ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಇರುವಂಥ ಒಂದು ಕಾನೂನಿನ ಶಕ್ತಿ ಬಂದಿದೆಯಲ್ಲ, ಅದರಲ್ಲಿ ಚಾಲೆಂಜ್ಗಳಿಗಿಂತ ಅವ್ರಿಗೆ ಶಕ್ತಿ ಜಾಸ್ತಿ ತುಂಬಿಡಿದ್ದಾರೆ. ಅಂದರೆ ಎಲ್ಲ ಸಿಗಾಕೋತಾರ ಕರೆಕ್ಟಾಗಿ ಆ್ಯಕ್ಟಿನ ವರ್ಡು ಕ್ಲಾಸನ್ನು ಫಾಲೋ ಮಾಡ್ಕೊಂಡು ಮಾಡಂಗಿದ್ರೆ ಬಹಳಷ್ಟು ಜನ ಕಾಯ್ದೆಯಲ್ಲಿರುವ ಪ್ರತಿ ಶಬ್ದವನ್ನು, ವಾಕ್ಯವನ್ನು ಲೈನ್ಗೂ ನೋಡ್ಕೊಂಡು ಮಾಡಿದ್ರೆ ಭಾಳ ಜನ ತಗಲ್ಕತ್ತಾರೆ ಅಂತ ಹೇಳಿದ್ದಾರೆ. ಬಿತ್ತು ಏಟು ಇನ್ನೊಂದು ಖುಷಿನೋ ಖುಷಿ ನಮ್ಮ ಜನರಿಗೆ, ಹಳ್ಳಿಲಿ ಕೂತಿರೋರಿಗೆ. ಹೊಡೆಸ್ಕೊಳ್ಳಿ, ಸುಮ್ಮನಿರು, ಎಲ್ಲ ಲೂಟಿ ಹೊಡೆದಿದ್ರು ಅಂತ ಹೊಡೆಸ್ಕೊಳ್ಳಿ. ನನಗೂ ಅಷ್ಟೇ ಖುಷಿ. ಚೆನ್ನಾಗಿ ಬೀಳಬೇಕು ಏಟು. ಹೆಂಗೆ ಬೀಳಬೇಕು ಅಂದರೆ ಅದೇನೋ ಕಾಲತಲ ಮಲಕ ಪಾತಾಳ ಲೋಕ ಅಂತ ಹೇಳ್ತಾರಲ್ಲ, ಹಾಗೆ ಒಳಕಾಕ್ಬಿಟ್ಟು ಎದ್ದೇಳಕ್ಕಾಗ್ದಂಗೆ ಮಾಡ್ಬೇಕು ಇವ್ರುಗಳಿಗೆ. ಸರಿಗೆ ಹೋಗ್ತಾರಾಗ. ನೋಡಬೇಡ, ಫಸ್ಟೇ ಹೆಣ್ಮಕ್ಳಿಂದ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು. ಹೊಸಕೋಟೆಯಿಂದ ಮೇಡಮ್ ವೀಣಾ, ನಮಸ್ಕಾರ. ನಮಸ್ಕಾರ ರಂಗನಾಥ್ ಸರ್ ಅವ್ರಿಗೆ. ಏನು ಸಮಾಚಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ತಾವು ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದದ್ ನಾನು ಡೈಲಿ ನಿಮ್ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾನೆ ಇರ್ತೀನಿ, ರಾಧಾ ಹಿರೇಗೌಡವ್ರನ್ನ, ತಮ್ಮನ್ನ. ಏನ್ ಮಾಡೋಣ ಅಂತೀರಿ ಸರ್? ಏನಿಲ್ಲ ಸರ್, ಇದು ATM ಮುಂದೆ ನಿಂತು ನಮ್ಮಂತ ಮಧ್ಯಮ ವರ್ಗದವರಿಗೆ ಸಾಕಾಗಿ ಹೋತು. ಈಗ ಇರುವ ಆಸ್ತಿ, ಜಮೀನು, ಆಮೇಲೆ ಸೈಟ್ ಮೇಲೆ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ತಾಯಿ ಮನೆ ಅಂತ ನಿಮಗಲ್ಲ. ಒಂದ್ ನಿಮಿಷ ಇರ್ರಿ ಮೇಡಮ್, ಎಷ್ಟ್ರಿ ಇದೆ ನಿಮ್ಮ ಹತ್ರ ಆಸ್ತಿ? ಒಂದು 200 ಕೋಟಿ ಇದೆಯೇನ್ರಿ? ಏನ್ ಸರ್ ನಿಮ್ಮ ಹತ್ರ ಒಂದು 200 ಕೋಟಿ ಆಸ್ತಿ ಇದೆಯಾ? ಇಲ್ಲ ಸರ್, ಇಲ್ಲ ತಾನೆ. ನಂಬರ್ 1. ಬಂದಿರೋ ಆಸ್ತಿ ಎಲ್ಲ ಎಲ್ಲಿಂದ ಬಂತು ರೀ? ಇಲ್ಲ ನಿಮ್ಮ ಅಪ್ಪನಿಂದ ಬಂದಿರಬೇಕು, ನಿಮ್ಮ ತಂದೆಯಿಂದ ಬಂದಿರಬೇಕು, ನಿಮ್ಮ ಗಂಡ ಅಥವಾ ಇನ್ಯಾರು ಅಂದ್ರೆ ಸಂಬಂಧಿಕರಿಂದ ಬಂದಿರ್ಬೇಕು ತಾನೆ, ಹೌದಲ್ವಾ? ಸರಿ, ಈ ನೋಟಿನ ಹಗರಣ ಮಧ್ಯಮ ವರ್ಗದವ್ರಿಗೆ ತೊಂದರೆ ಆಗ್ತಾ ಇದೆ. ಯಾರು ಕೇಳ್ತಿಲ್ಲ, ಇವ್ರು ಇರ್ತಾ ಇಲ್ಲ. ನೋಟ್ ಬೇರೆ ಆಸ್ತಿ ಬೇರೆ ಆಸ್ತಿ ಬೇರೆ. ನಿಮ್ ಸಮಸ್ಯೆ ಯಾವ್ದು ಹೇಳ್ರಿ, ಕರೆಕ್ಟ್ ಆಗಿ ಹೇಳ್ತೀನಿ. ಏನಿಲ್ಲ ಸರ್, ಇವಾಗ ತಾಯಿ ಮನೆಯಿಂದ ಏನಾದ್ರು ನಮ್ಗೆ ಉಡುಗೊರೆ ಬಂದಿರ್ತದೆ, ಅದು ನೋಟಾ ಆಸ್ತಿನಾ? ಕೊಡ್ಬೇಕಾ? ನೋಟಾ ಆಸ್ತಿನಾ? ಆಯ್ತಾ, ಈಗ ಪ್ಲಾಟ್ ಅಂತ ಕೊಟ್ಟಿರ್ತಾರೆ, ಗೋಲ್ಡ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಲೆಕ್ಕ. ಏನು ಪ್ರಾಬ್ಲಮ್ ಇಲ್ಲ, ಡಿಕ್ಲೇರ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಈ ಬೇನಾಮಿ ಆಸ್ತಿ ಮಾಡಿರೋದು ಯಾರು ಗೊತ್ತೇನ್ರಿ? ಕಳ್ಳರು ದುಡ್ಡು ಹೊಡೆದು ಇನ್ನೊಬ್ಬನ ಹೆಸರಲ್ಲಿ ಇಟ್ಟಿರ್ತಾರಲ್ಲ, ಅವನಿಗೆ ಬಲಿ ಹಾಕಕ್ಕಿದು. ಅರ್ಥ ಆಯ್ತಾ? ನಿಮಗಲ್ಲ, ಗೊತ್ತಾಯ್ತಲ್ವಾ? ಆ ಪ್ಲಾಟ್ ಅಲ್ಲಿ ಏನ್ ಮನೆ ಕಟ್ಬೇಕಾ? ಕಟ್ರಿ ಅತ್ಲ ಕಡೆಗೆ. ಎಷ್ಟು ಕಟ್ಟಿ ಮನೆನ, ಚೆನ್ನಾಗಿ ಆರಾಮಾಗಿರಿ. ನೋಡಿದ್ರ ಜನಕ್ಕೆ ಭಯ ಏನು ಗೊತ್ತಾ? ನಮ್ ಬುಡಕ್ಕೆ ಎಲ್ ಬಿದ್ದು ಬಿಡುತ್ತೋ 40, 60, 30, 40ಗೆ ಅಂತ. ಇಲ್ಲ, ಬೇನಾಮಿ ಕಾನೂನು ಪ್ರಕಾರ ಈ ಕಾನೂನು ಜನಸಾಮಾನ್ಯರಿಗೆ ಅಲ್ಲ. ಈ ಕಾನೂನು ಈಗ ನಾನೊಬ್ಬ ರಾಜಕಾರಣಿ ಅಂತ ಇಟ್ಕೊಳ್ಳೋಣ, ನಾನು ಅನ್ಕೊಳ್ಳೋಣ, ನನ್ನ ಹತ್ರ 100 ಕೋಟಿ ರೂಪಾಯಿ ಕಳ್ಳ ಸಂಪಾದನೆ ಇದೆ. ನಾನೇನು ಮಾಡ್ತೀನಿ, ನಾನು 100 ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ನನ್ನ ಬ್ಯಾಂಕಲ್ಲಿ ಹಾಕ್ಕೊಂಡ್ರೆ ನಾನು ಹಿಡಿದು ಸಿಕ್ಕಾಕೋತೀನಿ. ನಾನೇನು ಮಾಡ್ತೀನಿ, ನನ್ನ ಹತ್ರ ಇರುವಂತ ನನ್ನ ನೆಂಟರು, ಸಂಬಂಧಿಕರು, ಡ್ರೈವರು, ಗಾರ್ಡನರು,
ಮೊದಲು ಬೆಕ್ಕು ನಾಯಿಗಳ ಹೆಸರಲ್ಲೂ ಇತ್ತು ಸರ್. ಬೆಕ್ಕು ಇಡಬೇಕು ಮತ್ತೆ ಬೆಕ್ಕು ಇಂಪಾರ್ಟೆಂಟ್. ಆದ್ರೆ ಈ ಹೆಸರುಗಳಲ್ಲಿ ಜಾಗವನ್ನ ರಿಜಿಸ್ಟರ್ ಮಾಡೋದು, ಕ್ಯಾಶ್ ಅಲ್ಲಿ ಕೊಟ್ಟು ಜಾಗವನ್ನ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅಥವಾ ಅವರ ಜನ್ಧನ್ ಅಕೌಂಟ್ ಅಲ್ಲಿ 100 ಕೋಟಿ 2 ಕೋಟಿ ತುಂಬದು, 3 ಕೋಟಿ ತುಂಬದು. ಮೊನ್ನೆ ಊಬರ್ ಕಾರ್ ಡ್ರೈವರ್ ಹತ್ರ 7 ಕೋಟಿ, ಸೈನಿಕರ ಹೆಸರು 7 ಕೋಟಿ ಹಾಕ್ಬಿಡೋದು ಹಿಂಗೆ. ಸೊ ಕಾನೂನು ಪ್ರಕಾರ ಕೊಟ್ಟವನು ಬೆನಿಫಿಷಿಯಲ್ ಓನರ್, ತಗೊಂಡವನು ಬೇನಾಮಿದಾರ. ಈ ಆಕ್ಟ್ ಅಲ್ಲಿ ಅಂದ್ರೆ ಈ ಕಾಯ್ದೆನಲ್ಲಿ ಕೊಟ್ಟವನು ಸಿಗಾಕೋತಾನೆ, ತಗೊಂಡಿರೋನು ಸಿಗಾಕತಾನೆ. ಈಗ ಹೊಸ ಕಾಯ್ದೆನಲ್ಲಿ ಅರ್ಥ ಆಯ್ತಾ? ಕಳ್ಳ ದುಡ್ಡನ್ನ ಕೊಟ್ಟವನು ಕಳ್ಳ ದುಡ್ಡಲ್ಲಿ ಇಸ್ಕೊಂಡವನು ಇಬ್ರು ತಗೊಳ್ಕೊಳ್ಳಿ. ಉಮಾದೇವಿ ಮೈಸೂರಿನಿಂದ ನೋಡೋಣ ಮೇಡಮ್ ಏನ್ ಹೇಳ್ತಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಮೇಡಮ್. ನಾನು ICICI ಅಲ್ಲಿ 5,000 rupees ಪರ್ ಮಂತ್ 10 years ಸೇವ್ ಮಾಡಿದ್ದೆ. ಅದು ಮೆಚೂರ್ ಆಯ್ತು. ಮೆಚೂರ್ ಆದ್ಮೇಲೆ 2 ಆಪ್ಷನ್, ಒಂದು ಏನಂದ್ರೆ ಲೈಫ್ ಟೈಮ್ ಪೆನ್ಷನ್, ಅನ್ನೊಂದು ಕ್ಯಾಶ್. ನಾನೇ ಮಾಡಿದ್ರೆ ಕ್ಯಾಶ್ ತಗೊಂಡೆ. ಅದು June 16 ತಗೊಂಡಿದ್ದು ಈ ವರ್ಷ. ಸರಿ. ಅದನ್ನೇನು ಮಾಡಿಲ್ಲ, ಹಂಗೆ ಇದೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ. 5 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಅಲ್ಲ, ಇದಲ್ಲ ಸರ್, ಅದು ಎಲ್ಲ ಸೇರಿ ಇದು ಬೋನಸ್ ಎಲ್ಲ ಸೇರಿ 10 ಲಕ್ಷ ಬಂತು ಸರ್. 10 ಲಕ್ಷ ಬಂತು. ಈಗ ಎಲ್ಲಿದೆ ಆ ದುಡ್ಡು? ಅದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇದೆ ಸರ್. ಇದೆಯಾ ಅಕೌಂಟ್ ಒಳಗಡೆ? ಇರ್ಲಿ ಬಿಡಿ. ಈಗ ಏನಾಯ್ತು? ಈಗ ಅದನ್ನ FD ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಮಾಡ್ಬೋದಾ? ಕಣ್ಣು ಮುಚ್ಕೊಂಡು ಮಾಡ್ರಿ. ಇನ್ನೊಂದು LIC ಮೆಚೂರ್ ಆಗ್ತಾ ಇದೆ ನೆಕ್ಸ್ಟ್ ಮಂತ್. ಆಗ್ಲಿ. ಜಾಸ್ತಿ ಆಗುತ್ತಲ್ಲ ಸರ್? ಏನು LIC ಅದೊಂದು 3 ಲಕ್ಷ ಬರುತ್ತೆ. ಬರ್ಲಿ ಬಿಡಿ. 13 ಲಕ್ಷ ಆಯ್ತು. 13 ಲಕ್ಷ FD ಮಾಡ್ತೀರಿ ಅಷ್ಟೇ ತಾನೇ? FD ಮಾಡೋಣ. ಮಾಡಿದ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಬರುತ್ತಲ್ಲ, ಆ ಇಂಟ್ರೆಸ್ಟ್ ಅಮೌಂಟ್ ಇದೆಯಲ್ಲ, ಬೇರೆ ಯಾವ್ದಾರು ಆದಾಯ ಇದೆಯಾ? ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ? ಬೇರೆ ಹೌದು ಸರ್, ಪೆನ್ಷನ್ ಇದೆ ನಂಗೆ. ಎಷ್ಟಿದೆ ಪೆನ್ಷನ್? 26,000 ಪರ್ ಮಂತ್. 26,000 ಅಂದ್ರೆ ಒಂದು 2,60,000 ರೂಪಾಯಿ. ಮೇಡಮ್ ವಯಸ್ಸು ನೋಡ್ಕೊಂಡು ನೋಡ್ಕೊಳ್ಳಿ. ನೀವು ಅಪ್ಪಿ ತಪ್ಪಿ ಡೆಪಾಸಿಟ್ ಮಾಡ್ತೀರಲ್ಲ, ಈಗ ಮಾಡಿದಾಗ ಅಪ್ಪಿ ತಪ್ಪಿ ಸಣ್ಣದಾಗಿ ಏನಾದ್ರು ಒಂದು ತೆರಿಗೆ ಬರಲ್ಲ ಮೋಸ್ಟ್ಲಿ. ಅಲ್ಲ ಬಂದರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಇಂಟ್ರೆಸ್ಟ್ ಬರುತ್ತಲ್ಲ, ಅದಕ್ಕೆ ಕೊಡ್ಬೇಕು. ಅದಕ್ಕೆ ಬರುತ್ತಷ್ಟೇ. ಅದು ಬರುತ್ತೆ ಇಲ್ವೇ ಹೇಳಕ್ ಬರಲ್ಲ ನನೀಗ. ಯಾಕಂದ್ರೆ ನಿಮ್ ವಯಸ್ಸೆಷ್ಟು? 70 ಸರ್. ಅಂದ್ರೆ ನೀವು ಸೀನಿಯರ್ ಸಿಟಿಸನ್. ಜನರಲಿ ಬರಬಾರ್ದು ಮೇಡಮ್. ಆದ್ರೆ ಏನಾಗುತ್ತೆ, ನಿಮ್ಮ FD ಬಡ್ಡಿ ಮೇಲೆ ಬ್ಯಾಂಕ್ನವರು ವಿಥ್ಹೋಲ್ಡಿಂಗ್ ಟ್ಯಾಕ್ಸ್ ಅಥವಾ TDS ಮಾಡಿಬಿಟ್ಟಿರ್ತಾರೆ. ಆ TDS ನ ನೀವು ವಾಪಸ್ ಕ್ಲೇಮ್ ಮಾಡಬೇಕಾದ್ರೆ ಒಂದು ರಿಟರ್ನ್ ಆಫ್ ಇನ್ಕಮ್ ಮಾಡೋದು ಒಳ್ಳೇದು. ಪೆನ್ಷನರ್ಸ್ ಜನರಲಿ ನಿಮ್ಮ ಎಂಪ್ಲಾಯರ್ಸ್ ಇದರಲ್ಲಿ ಪೆನ್ಷನ್ ಸ್ಟೇಟ್ಮೆಂಟ್ ಬರುತ್ತೆ, ಬಡ್ಡಿ ಇನ್ಕಮ್ ಟ್ಯಾಕ್ಸ್ ಅದರ ಬ್ಯಾಂಕಿಂದ ಖಾತೆಯಲ್ಲಿ ಬರುತ್ತೆ ಬಡ್ಡಿ ಬಂದಿರೋದು. ಅದನ್ನೆರಡನ್ನು ತಗೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಉಚಿತ. ಡಿಡಕ್ಟ್ ಮಾಡಿರೋದು ರಿಟರ್ನ್ ಮಾಡ್ತಿದ್ದೀರಾ? ಹಲೋ ಮೇಡಮ್. ಮೇಡಮ್ ಇಲ್ಲ, ನಾವೇನ್ ಮಾಡೋಣ? ಬಸವರಾಜು ಕೊಪ್ಪಳದಿಂದ. ನಮಸ್ಕಾರ ಬಸವರಾಜ್. ನಮಸ್ಕಾರ ಗುರುಗಳ. ಎಸ್ ಪ್ಲೀಸ್ ಸರ್. ಈಗ ಮೋದಿ ಅವರು ಇದು ಮಾಡಿದಾರಲ್ಲ ಸರ್, ನಿಜವಾಗ್ಲೂ ಸತ್ತದ್ದು ಬಡವರೇ ಅದಾರ ಸರ್? ಬಡವರೇ ಸರ್ ಸತ್ತದ್ದು ಇದ್ರೊಳಗ. ಈಗ ರಾಜಕಾರಣಿಯವರು ದುಡ್ಡು ಮಾಡಿಕೊಂಡು ಅವ್ರವ್ರ ಸೇಪ್ ಅವ್ರವ್ರ ಇದು ಮಾಡಿಕೊಂಡ್ರ ಸರ್, ನಮ್ಮಂತ ಬಡ ಜನ ಸಾಮಾನ್ಯರು ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಸರ್, ಅದನ್ನ ಕೇಳೋರು ಯಾರಿಲ್ಲ ಸರ್. ಕರೆಕ್ಟ್, ನಾವು ಕೇಳ್ತಿದೀವಲ್ಲ. ಕೇಳ್ತಿದ್ರ ಅಂತಂದ್ ಸರ್, ಇಲ್ಲಿ ಎಷ್ಟು ಸಮಸ್ಯೆ ಎಷ್ಟು ಇದು ಅಂತಂದ್ ಸರ್ ಹೇಳಕ್ಕ ಆಗ್ತಾ ಇಲ್ಲ. ಬಿಸ್ನೆಸ್ ಮಾಡೋರ್ದು, ಸಣ್ಣ ಸಣ್ಣ ವ್ಯಾಪಾರ ಮಾಡೋರು ಎಷ್ಟು ಸಮಸ್ಯೆ. ಈ ಪ್ರಾಬ್ಲಮ್ ನಮಗೆಲ್ಲ ಗೊತ್ತಿರೋದೇ. ನಿಮ್ ಪ್ರಾಬ್ಲಮ್ ಏನ್ ಹೇಳಿ, ನಮ್ಮ ಹತ್ರ ಸೊಲ್ಯೂಷನ್ ಹೇಳ್ತೀವಿ ಸರ್. ಈಗ ಅದಾಯ್ತಲ್ರಿ, ಇರ್ತಕ್ಕಂತ ದುಡ್ಡನ್ನೆಲ್ಲ ಬ್ಯಾಂಕಿಗೆ ಜಮಾ ಮಾಡಿದ್ರು ಸರ್. ಈಗ ಆಮೇಲೆ ಸರ್ ಫೈನಾನ್ಸ್ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರಿ ದುಡ್ಡು ಹೇಳ್ತಾ ಇದ್ದೀರಾ ಸರ್? ನನ್ಗೆ ಸರ್ ನಿಮ್ ಪ್ರಾಬ್ಲಮ್ ಏನ್ ಹೇಳ್ರಿ ಸಾಹೇಬ್ರೆ? ನಮ್ ಪ್ರಾಬ್ಲಮ್ ಆಗಲ್ಲ ಸರ್. ಈಗ ನಿಮ್ ಪ್ರಾಬ್ಲಮ್ ಇದ್ರೆ ದೇಶದಲ್ಲಿ ಎಲ್ಲರಿಗೂ ಇದೆ, ನನಗೂ ಗೊತ್ತು, ಬಸವರಾಜ್ಗೂ ಇದೆ, ರಂಗನಾಥ್ಗೂ ಇದೆ. ಅದೀಗ ಸರ್ ನಾನೇನ್ ಮಾಡು ಅಂತ ಹೇಳ್ತೀರಿ ಸರ್? ನಾನು ಏನು ಮಾಡ್ಲಿ? ನಿಮ್ದು ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ನನ್ನ ದುಡ್ಡು ಸಿಕ್ಕಾಕೊಂಡ್ಬಿಟ್ಟಿದೆ, ನನ್ನ ದುಡ್ಡು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಏನಾರು ಇದ್ರೆ ಹೇಳ್ರಿ, ನಮ್ಮ ಹತ್ರ ಸೊಲ್ಯೂಷನ್ ಇದ್ರೆ ಹೇಳ್ತೀನಿ. ₹1 ಇಲ್ಲ ಸರ್. ಮತ್ತೆ ಬಿಡ್ರೆ ರೇ, ನೆಮ್ಮದಿ ಆಗುವಾಗ ಹಾಸಿಗೆ ಹಾಸ್ಕೊಂಡು ಮಲಕಂಡ್ರೆ ಎತ್ತ ಕಡೆಗೆ ಒಲಿ. ನೆಕ್ಸ್ಟ್ ಗೌರೀಶ್ ಬಳ್ಳಾರಿಯಿಂದ ನೋಡೋಣ. ಗೌರೀಶ್, ಏನ್ ಸಮಾಚಾರ? ನಮಸ್ತೆ. ನಮಸ್ಕಾರ. ನಮಗೆ ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ. ಹಲೋ, ಏನಾಗ್ತಿದೆ? ಮೆಲ್ಲಿಗೆ ಹೇಳಿ, ನಿಧಾನಕ್ಕೆ ಹೇಳಿ, ನಿಮ್ ಫೋನ್ ಸರಿ ಇಲ್ಲ ಸರ್. ಪ್ರೋಗ್ರಾಮ್ ನೋಡ್ತಾ ಇದೀನಿ, ತುಂಬಾ ಖುಷಿ ಆಗ್ತಿದೆ.
ಆಯ್ತು, ಪ್ರೋಗ್ರಾಮ್ ನೋಡಿ ಖುಷಿ ಆಯ್ತು. ಮುಂದೆ ಪಾಯಿಂಟಿಗೆ ಬನ್ನಿ ಈಗ. ಅಯ್ಯ ಹೋಯ್ತು ಬಿಡ್ರಿ ನಿಮ್ ಫೋನ್ ಸರಿ ಸ್ವಲ್ಪ ನಿಧಾನ ಸರ್, ನಾನು ಹೇಳ್ತೀನಿ ಕೇಳಿ. ನಿಮ್ ಫೋನೇ ನಂಗೆ ಕೇಳಿಸ್ತಾ ಇಲ್ಲ, ನಾನೇನು ಕೇಳಿಸ್ಕೊಳ್ಳೋದು? ನನಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಆಸೆ, ಬಟ್ ಫೋನೇ ಸರಿ ಇಲ್ಲ. ಕಂಪ್ನಿನವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಷ್ಟೇ ನೀವು. ನಾರಾಯಣ್ ಅಂತ ಬೆಂಗಳೂರಿನಿಂದ ಬಂದಿದ್ದಾರೆ ವಿವೇಕ್. ನಾರಾಯಣ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಜೋರಾಗಿ ಮಾತಾಡಿ ಸರ್. ನಮಸ್ಕಾರ. ಹಾಂ ನಮಸ್ಕಾರ, ಹೇಳಿ ನಾರಾಯಣ್. ಸರ್ ಏನಿಲ್ಲ, ಈಗ ಬೇನಾಮಿ ಆಸ್ತಿ ಅಂದ್ರೆ ಈಗ ನನ್ನ ಹತ್ರ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಒಂದು 50 ಸೈಟ್ ಇದೆ ಅನ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಕೇಳ್ತಾ ಇರೋದು, ಈಗ ನನ್ನ ಹತ್ರ ಒಂದು 50 ಸೈಟ್ ಇದೆ ಅನ್ಕೊಳ್ಳಿ. ಈಗ ನಾನು ಯಾರ್ಯಾರ ಹೆಸರು ಮಾಡ್ಬಿಟ್ಟಿರ್ತೀನಿ, ಅದನ್ನ ಹೇಗೆ ಕಂಡು ಹಿಡಿದಾರೆ ಸರ್? ಈಗ ಏನು ಪ್ರಶ್ನೆ, ಏನು ಪ್ರಶ್ನೆ. 50 ಸೈಟ್ ಏನು ಮಾಡಿದ್ರಿ? ಈಗ ನಾನು ನನಗೆ ತುಂಬಾ ಬೇಕಾದವ್ರಿಗೆ ಒಂದೊಂದು ನಾನು ಎಕ್ಸಾಂಪಲ್ ಕೇಳ್ತೀನಿ, ಈ ತರ ನಡೀತಾ ಇದೆ ನಮ್ಮಲ್ಲಿ. ಕರೆಕ್ಟ್ ಹೇಳಿ, ಕರೆಕ್ಟಾಗಿ ಹೇಳಿ, ಹೇಳ್ತೀನಿ. ಈಗ ನನ್ನ ಅಂಗಡಿ ಬಾಡಿಯಾಗಿರೋರ್ಗು ಒಂದು, ನನ್ನ ಹತ್ರ ಡ್ರೈವರ್ ಆಗಿರೋರ್ಗು ಒಂದು, ಎಲ್ಲೋ ಇರೋರ್ಗು ಒಂದು ಮಾಡ್ತಾ ಇದ್ದಾರೆ. ಮಾರಿದ್ರೆ ಪ್ರಾಬ್ಲಮ್ ಅಲ್ಲ. ಅಲ್ಲ ಮಾಡಿರೋದಲ್ಲ, ಅವ್ರಿಗೆ ಅವ್ರು ತಗೊಂಡಿರೋ ತರ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಈಗ ರಿಜಿಸ್ಟರ್ ಮಾಡಿದ್ರೆ ಕಾರ್ ಡ್ರೈವರ್ಗೆ ಈಗ 2 ಸೈಟ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಕಾರ್ ಡ್ರೈವರು ಆ ರಿಜಿಸ್ಟರ್ ಮಾಡಿಸ್ಕೊಂಡಾಗ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ದುಡ್ಡು ಕಟ್ಟಬೇಕಾ? ಕಟ್ಬೇಕು ತಾನೆ? ಯಾರು ಕಟ್ಕೊಳ್ಳಿ ಸ್ವಾಮಿ, ದಾಖಲೆನಲ್ಲಿ ಡ್ರೈವರ್ ಕಟ್ಟದಂಗೆ ತೋರಿಸ್ಬೇಕಲ್ವಾ? ಹೌದು. ಓಕೆ. ಈಗ ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಈ ಡ್ರೈವರ್ಗೆ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ತಾರೆ. ಅರ್ಥ ಆಯ್ತಾ ಸರ್? ಡ್ರೈವರ್ ಸಂಬಳ 5,000 ರೂಪಾಯಿ ಅಂತ ಇಟ್ಕೊಳ್ಳಿ. ನೀವು ಎಕ್ಸಾಂಪಲ್ ಕೊಟ್ಟಾಗ ನಾವು ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. 5,000 ರೂಪಾಯಿ ಅಂತ ಇಟ್ಕೊಳ್ಳಿ ಡ್ರೈವರ್ ಸಂಬಳ. ವರ್ಷಕ್ಕೆ 60,000 ರೂಪಾಯಿ ಆಯ್ತಾ ಸರ್? 60,000 ರೂಪಾಯಿ ಇದ್ದಿದ್ದ ಗಿರಾಕಿ 2 ಸೈಟನ್ನ ಮಾರ್ಗದರ್ಶಿ ಸೂತ್ರದ ಪ್ರಕಾರ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ವೈಟ್ 4 ಲಕ್ಷ ಹೆಂಗ್ ಕೊಟ್ಟ ಅಂತ ಬರ್ತಾರೆ. ಗೊತ್ತಾಯ್ತಾ ಸರ್? ಅದಕ್ಕೆ ಈಗ ಹೊಸ ಬೇನಾಮಿ ಕಾಯ್ದೆಯಲ್ಲಿ ಮೋದಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಬರ್ಕೊಟ್ರಲ್ಲ ಅವ್ರು ಯಾರೋ ಸೈಟನ್ನ, ಅವರೇ ಕಾಸು ಕೊಟ್ಟು ಪಾಪ ಅವ್ರೊಬ್ಬರ ಮೇಲೆ ಅಲ್ಲ ಕ್ರಮ, ಈ ಬರ್ಸ್ಕೊಂಡಿದಾರಲ್ಲ ಕಾರ್ ಡ್ರೈವರು ಅವ್ರಿಗೂ ಬೆಂಕಿ ಹಾಕ್ತಾರೆ ಈಗ. ಸರ್ ಅದೇ ನಾನು ಬೆಳಗ್ಗೆ ಒಂದ್ ಕಡೆ ಇದೇ ವಿಷಯ ಚರ್ಚೆ ಮಾಡ್ಬೇಕಾದ್ರೆ ನಾನು ಕೇಳಿದೆ, ಈ ನಾಳೆ ನಿಮ್ಗೆ ತೊಂದರೆ ಆಗಲ್ವಾ ಅನ್ನೋದಕ್ಕೆ ಅವನು ಎಲ್ಲ ಒಂದು ಚೀಟಿ ಹಾಕೊಂಡಿದ್ದೆ, ಈಗ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಏನ್ ತಗೊಂಡಿದ್ರು ತಗಲ್ಕೊಂಡ್ರೆ ತಾಳಿ ನಮ್ ವಿವೇಕ್ ಏನೋ ಹೇಳ್ಬೇಕಂತ ನಿಮ್ಗೆ ಕೇಳಿಸ್ಕೊಳ್ಳಿ. ನೋಡಿ ರಂಗನಾಥ್ ಸರ್, ಎಲ್ಲರಿಗೂ ತಿಳಿಯಬೇಕಂತ ವಿಷಯ, ಮೊದಲು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇರಲಿಲ್ಲ. ಈಗ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಒಂದು ಹೊಸ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಅಂದರೆ ಮೂಲವಿಲ್ಲದಿರೋ ಟ್ರಾನ್ಸಾಕ್ಷನ್, ಇವಾಗ ಬೇನಾಮಿ ಪ್ರಾಪರ್ಟಿ ಹೆಂಗಾಗೋದು, ಗೈಡೆನ್ಸ್ ವ್ಯಾಲ್ಯೂ ಚೆಕ್ಕಲ್ಲಿ ಕೊಡಲೇಬೇಕು ಅಥವಾ ಡಿ ಡಿಲಿ ಕೊಡಲೇಬೇಕು, ಇಲ್ಲದ್ರೆ ಸಬ್ ರಿಜಿಸ್ಟರ್ ಮಾಡಲ್ಲ. ಆ ಡಿ ಡಿ ಬರುವಂಥ ಮೊತ್ತ ಬ್ಯಾಂಕ್ ಅಕೌಂಟಿಂದನೇ ಹೋಗಬೇಕು. ಮನಿ ಲಾಂಡ್ರಿಂಗ್ ಕಾನೂನು, ಬೇನಾಮಿ ಕಾನೂನು ಎರಡು ಒಟ್ಟಿಗೆ ನಡೀತಾ ಇದೆ. ಈಗ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟಲ್ಲಿ ವೇರಿಯೇಷನ್ಸ್ ಇನ್ ಬ್ಯಾಂಕ್ ಅಕೌಂಟ್ 5,000 ತಿಂಗಳ ಬರೋದು 5 ಲಕ್ಷ. ಇದಕ್ಕಿಂತ ಒಂದ್ಸರಿ ಇದಕ್ಕೆ ಅಂತ 5 ಲಕ್ಷ ಅಂತ ಹೇಳಿದ್ರೆ ಕಂಪ್ಯೂಟರ್ ಎದ್ದು ತೋರಿಸುತ್ತೆ ಸರ್. ಅದು ಯಾರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿಲ್ಲ, ಕಂಪ್ಯೂಟರ್ ಎದ್ದು ತೋರಿಸುತ್ತೆ. ತೋರಿಸಿದ ತಕ್ಷಣ ನೋಟಿಸ್ ಬಂದೇ ಬರುತ್ತೆ. ಇನ್ನೊಂದು ಏನು ಮಾಡಿದ್ದಾರೆ ಸರ್, ರಿಜಿಸ್ಟ್ರಾರ್ಸ್ ಆರ್ ಆಲ್ಸೋ ನಾವು ಇಂಟರ್ಮೀಡಿಯರೀಸ್. ನೋಟಿಸ್ ಆನ್ಯುವಲ್ ಇನ್ಫಾರ್ಮೇಷನ್ ರಿಪೋರ್ಟ್ ಫೈಲ್ ಮಾಡಬೇಕಾಗಿರುವಂಥ ಜನರಲ್ಲಿ ಮೊದಲು ಬ್ಯಾಂಕ್ಸ್ ಇತ್ತು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇತ್ತು, NBFC ಇತ್ತು, ಚಿಟ್ ಫಂಡ್, ರಿಜಿಸ್ಟರ್ಡ್ ಚಿಟ್ ಫಂಡ್ ಇತ್ತು. ಈಗ ರಿಜಿಸ್ಟ್ರಾರ್ಗಳು ಮನಿ ಲಾಂಡ್ರಿಂಗ್ ಲಾ ಪ್ರಕಾರ ಮತ್ತೆ ಬೇನಾಮಿ ಲಾ ಪ್ರಕಾರ ರಿಟರ್ನ್ಸ್ ಫೈಲ್ ಮಾಡಬೇಕು. ಯಾವ ರಿಜಿಸ್ಟ್ರಾರ್ಗಳು? ಸಬ್ ರಿಜಿಸ್ಟರ್ ನೋಟಿಸ್ ಮಾಡಲಿ. ಸೊ ಮೊದಲು ಇರಲಿಲ್ಲ. ಸೊ ಈಗ ಆಲ್ ರೈಟ್, ಹಿಡಿಬೇಕಾದ್ರೆ ಹಿಡಿಬಹುದು. ಈಗ ಸುಮಾರಾಗಿ ಗೊತ್ತಾಗಿದೆಯಾ ನಿಮಗೆ? ವೆರಿ ಗುಡ್. ಮೇಡಮ್ ಸುಜಾತ ಅಂತ ಬೆಂಗಳೂರಿಂದ ಇದ್ದಾರೆ. ಹೆಣ್ಮಕ್ಳು ಡಿಲೇ ಮಾಡಂಗಿಲ್ಲ, ತಗೊಳ್ಳೇಬೇಕು ನಾವು. ತಗೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಮೇಡಮ್. ನಂದು 2 ಕ್ವಶನ್ ಸರ್. ಎರಡಾ? ಹಾಂ ಸರ್. ಒಂದನೇದು ಫ್ರೀ, ಎರಡನೇದು ಕಾಸಾಗತ್ತೆ. ಓಕೆನಾ? ಎಷ್ಟು ಕಾಸು ಕೊಡ್ಬೇಕು ಸರ್? ಹೇಳಕ್ ಬರಲ್ಲ, ನಾವು ನೋಡ್ತೀವಿ. ನಿಮ್ಮ ಪ್ರಶ್ನೆ ನೋಡ್ಲೇ ವ್ಯಾಲ್ಯೂ ಮಾಡ್ತೀವಿ. ಅಯ್ಯೋ ಪಾಪೇ. ಛೇ. ಮೊಹಮ್ಮದ್ ರಫೀಕ್ ಮಂಗಳೂರಿನಿಂದ ಮಾಡಿದ್ದಾರೆ. ಮೊಹಮ್ಮದ್ ರಫೀಕ್ ನಮಸ್ಕಾರ. ನಮಸ್ಕಾರ ಸರ್. ಹೇಳ್ರಿ ಸರ್. ನಾನೊಬ್ಬ ರೈತ. ನನಗೆ 3 ವರ್ಷ ಮೊದಲು ಒಂದು ಮನೆ ತಕೊಂಡೆ, ಫ್ಲಾಟ್ ಮಂಗಳೂರಲ್ಲಿ. ಓಕೆ. ಆಗ ನಾನು ಪಾನ್ ಕಾರ್ಡ್ ಮಾಡಿ 3 ವರ್ಷದ ಸ್ಟೇಟ್ಮೆಂಟ್ ತೆಗೆದು ಅದರಲ್ಲಿ 2 ವರ್ಷದಲ್ಲಿ 1,000 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಿದ್ದೇನೆ, ಇನ್ಕಮ್ ಟ್ಯಾಕ್ಸ್ ಅಂತ. ಮತ್ತೆ 3ನೇ ವರ್ಷದ ಮತ್ತು 4ನೇ ವರ್ಷದಲ್ಲಿ 10,000 ರೂಪಾಯಿ ಕಟ್ಟಿದ್ದೇನೆ. ಅಂದ್ರೆ ಅದು ಬ್ಯಾಂಕಿಗೆ ಬೇಕಲ್ಲ, 10,000 ರೂಪಾಯಿಗಿಂತ ಜಾಸ್ತಿ ಬೇಕಂತ ಹೇಳಿದ್ರು. ಹಾಗೆ ಮಾಡಿ ಕಟ್ಟಿದ್ದೇನೆ. ನಾನು ಕೃಷಿ ಮಾಡ್ತಾ ಇದ್ದೇನೆ, ಅಡಿಕೆ ತೋಟ. ಆಮೇಲೆ ನನ್ನಲ್ಲಿ ಒಂದು ಸಹ ಬಿಲ್ ಇರ್ಲಿಲ್ಲ ಇಲ್ಲಿವರೆಗಿದ್ದು, ಏನು ಇಟ್ಟಿರ್ಲಿಲ್ಲ.
ಈಗ ನಮಗೀಗ ಅಡಕೆ ತೋಟದವರು ಇದಕ್ಕೆ ಹೋದಾಗ ಅಡಕೆ ಸೇಲ್ ಮಾಡ್ಲಿಕ್ಕೆ ಹೋಗುವಾಗ ಅವರು ಚೆಕ್ ಕೊಡ್ತಾರೆ. ಚೆಕ್ ಕೊಡುವಾಗ ಅವರು ನನಗೆ ಈಗ ಬಿಲ್ ಈಗ ರೇಟ್ ಇರೋದು 160 ರೂಪಾಯಿ ಇದ್ರೆ ಅವ್ರು 100 ರೂಪಾಯಿ ರೇಟ್ ಹಾಕ್ತಾರೆ. ನಾನು ಅದನ್ನ ಹೇಗೆ ಇದು ಮಾಡುದು? 100 ರೂಪಾಯಿ ರೇಟ್ ಹಾಕಿ ಚೆಕ್ಕಲ್ಲಿ 100 ರೂಪಾಯಿ ಕೊಡ್ತಾರಾ? ಹೌದು. ಇನ್ನು 60 ರೂಪಾಯಿ 60 ರೂಪಾಯಿ ಅವರು ಅಲ್ಲ 100 ರೂಪಾಯಿ ಚೆಕ್ ಬಿಲ್ ಮಾಡುದು, 150 ರೂಪಾಯಿ ಬೇರೆ ಬೇರೆ ಚೆಕ್ ಕೊಡ್ತಾರೆ ಅವರು. 60 ರೂಪಾಯಿಗೆ ಬೇರೆ ಚೆಕ್ ಕೊಡ್ತಾರೆ. ಕೊಡ್ಲಿ ಬಿಡಿ, ಏನಾಯ್ತು ನಿಮ್ಗೆ ಪ್ರಾಬ್ಲಮ್? ಆಗ ನನಗೆ ಇದು ಬಂದದ್ದು ಇದು ಖಾಲಿ 100 ರೂಪಾಯಿ ಇದ್ದಲ್ಲ ಅಕೌಂಟಿಗೆ ಬಂದ ಹಣ. ಇಲ್ಲ 60 ರೂಪಾಯಿ ಚೆಕ್ ಕೊಟ್ಟಿರಲ್ಲ, ಇದರಲ್ಲಿ ನನಗೇನು ತೊಂದರೆ ಆಗ್ಬೋದಾ? ಇಲ್ವಲ್ಲ, ಏನೂ ಆಗಲ್ಲ. ಎಲ್ಲಿವರೆಗೂ ರಫೀಕ್, ಎಲ್ಲಿವರೆಗೂ ನಿಮಗೆ ಬರ್ತಿರೋ ದುಡ್ಡು ಚೆಕ್ಕಲ್ಲಿ ಬರ್ತಿದ್ಯೋ ಅಲ್ಲಿವರೆಗೂ ನೀವು ತಲೆ ಕೆಡಿಸ್ಕೊಡ್ಬೇಡಿ, ಕೊಟ್ಕೊಂಡು ಏನಾದ್ರು ಮಾಡ್ಕೊಳ್ಳಿ. ನನಗೇನು ಅದು ಯಾವ ಕಾರಣದಿಂದ ಕೊಟ್ರು ಅಂತ ಕೇಳ್ತಾರ? ನಿಮಗೆ ಏನ್ ಸಂಬಂಧ ಇಲ್ಲ. ನನಗೆ ಬರ್ಬೇಕಾಗಿದ್ದು 160 ರೂಪಾಯಿ, 160 ರೂಪಾಯಿ ಬಂತು ಅಂತ ಹೇಳಿ ಅಷ್ಟೇ. ಅಲ್ಲ, ಬಿಲ್ ಬರೋದು ಅಡಕೆ ಬಿಲ್ ಕೊಡೋದು 100 ರೂಪಾಯಿಗೆ. ಬಿಲ್ ಬರೋದ್ರೆ ನೀವು 60 ರೂಪಾಯಿನೂ ಅದಕ್ಕೆ ತೋರಿಸ್ಬಿಡಿ ನಿಮ್ ಲೆಕ್ಕದಲ್ಲಿ. ಅದು ತೊಂದರೆ ಇಲ್ಲಲ್ಲ? ಇಲ್ಲ, ಏನು ಆಗಲ್ಲ, ಗಾಬರಿ ಆಗ್ಬಿಡಿ. ಚೆಕ್ ಬರೋವರೆಗೂ ಪ್ರಾಬ್ಲಮ್ ಆಗಲ್ಲ. ಕೃಷಿ ಆದಾಯದ ಮೇಲೆ ತೆರಿಗೆ. ಆಮೇಲೆ ಎರಡನೇದು ಕರೆಕ್ಟ್ ವಿವೇಕ್ ಹೇಳ್ಬಿಡಿ. ರಫೀಕ್ ಇದು ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಕೃಷಿ ಆದಾಯ ಇದೆಯಲ್ಲ, ಅದ್ರ ಮೇಲೆ ತೆರಿಗೆನೂ ಇರಲ್ಲ, ತಲೆ ಕೆಡಿಸ್ಕೋಬೇಡಿ. ಕಳೆದ ವರ್ಷದವರೆಗೆ 3 ಲಕ್ಷ ತೋರಿಸ್ತಾ ಇದ್ದೆ ನಾನು ಇನ್ಕಮ್. ತೋರಿಸಿ, ತೊಂದರೆ ಇಲ್ಲ. ನಿಮ್ಗೆ ಕೃಷಿ ಆದಾಯದಲ್ಲಿ ತೆರಿಗೆ ಇರಲ್ಲ. ಜಾಸ್ತಿ ತೋರಿಸ್ಲಿಕ್ಕೆ ಆಗತ್ತೆ, ತೋರಿಸಿ, ಪ್ರಾಬ್ಲಮ್ ಇಲ್ಲ, ತೋರಿಸಿ. ಎಷ್ಟುವರೆಗೆ ಆಗ್ತದೆ ಅದು? ನೀವು ಎಷ್ಟುವರೆಗಾರು ತೋರಿಸ್ಕೊಳ್ಳಿ, ತೊಂದರೆ ಇಲ್ಲ. ಅಯ್ಯೋ 2.5-3 ಕೋಟಿ ಬಹಳ ಜನ ದೊಡ್ಡ ದೊಡ್ಡ ಜನ ದ್ರಾಕ್ಷಿ ಇದು ಕೃಷಿನೇ ಮಾಡದೇ ಇದ್ದವ್ರು ನಾನು ಕೃಷಿಲಿ ಮಾಡಿದೀನಿ ಅಂತ ತೋರಿಸಿದ್ದಾರೆ. ಅವರೇ ಮಾಡಿದಾಗ ನೀವ್ ಯಾಕೆ ಮಾಡಬಾರ್ದು? ಮಾಡಿ. ಅದೇ ನನಗೊಂದು 6 ಲಕ್ಷ ಇನ್ಕಮ್ ಉಂಟು ಅದ್ರಲ್ಲಿ. ಏನು ಪ್ರಾಬ್ಲಮ್ ಇಲ್ಲ, ತೋರಿಸಿ, ತೊಂದರೆ ಇಲ್ಲ. ಇಲ್ಲ ಅಯ್ಯಪ್ಪ ರಾಮಚಂದ್ರ. ಏನೇನ್ ಕೇಳ್ತಾರಪ್ಪ. ಗಾಬರಿ ನೋಡಿ ಜನಕ್ಕೆ ಪಾಪ. ಆದ್ರೆ ನನಗೆ ಖುಷಿ ಆಗ್ತಿರೋದು ಏನ್ ಗೊತ್ತಾ ಇದರಲ್ಲಿ ವಿವೇಕ್, ಸ್ವಾತಂತ್ರ್ಯ ನಂತರ ಅತ್ಯಂತ ಕೆಳಮಟ್ಟದಲ್ಲಿ ಬಡತನದಲ್ಲಿರುವ ವ್ಯಕ್ತಿಯಿಂದ ಹಿಡಿದು ದುಡ್ಡನ್ನೇ ಹಾಸ್ಕೊಂಡು ಹೊದ್ಗಂಡು ಮಲಗಿರೋವನವರೆಗೆ ಎಲ್ಲವನ್ನೂ ಆರ್ಥಿಕ ವಿಚಾರದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾನೀಗ. ಹೌದು ಸರ್, 100%. ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೂ ನಮ್ಮವ್ರು ಇದೊಂದು ಮಾತಾಡ್ತಿರ್ಲಿಲ್ಲ. ಮಿಕ್ಕಿದ ಎಲ್ಲ ಮಾತಾಡೋರು ಎಂತ ಆಗುತ್ತಂತೆ ಅವ BJP ಇದು ಅಂತನೋ, ಬರೀ ಇದು ಮಾತಾಡೋರು ಬೇಕಾರೆ ಈಗ ಇದನ್ನು ಮಾತಾಡ್ತಿದ್ದಾರೆ. ದ್ಯಾಟ್ ಈಸ್ ದಿ ಅವೇರ್ನೆಸ್. ಹೌದು, ಆ ಅವೇರ್ನೆಸ್ ನಿಧಾನಕ್ಕೆ ಬೆಳೆಯುತ್ತೆ ಅಂತ ನನ್ನ ಆಸೆ. ನೋಡೋಣ, ಲೆಟಸಿ ಒಂದು ವಿರಾಮಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ನಾನು ವಿವೇಕ್ ಇರ್ತೀವಿ, ನೀವು ನಮ್ಮ ಜೊತೆನೇ ಇರಿ. ಬಿನಾಮಿ ಆಸ್ತಿ ಗಲಾಟೆಗಳು ಮತ್ತೆ ಪಬ್ಲಿಕ್ ಹೆಲ್ಪ್ ಲೈನನ್ನು ಮುಂದುವರ್ಸೋಣ. ಭಾಳ ಜನ ಗಾಬರಿ ಆಗೋಗಿರ್ತಾರೆ. ಪ್ರಾಪರ್ಟಿ ಅಂದ ತಕ್ಷಣ ನೋಟ್ ಹೆಂಗೋ ನಿಭಾಯಿಸ್ಕೊಂಡೋ ಸಾರ್, ಈ ಮೋದಿ ಬಂದು ಏನು ಸಾರ್ ಇದು ಆಸ್ತಿಗೂ ಬಂತಂತೆಲ್ಲ ಪ್ರಾಬ್ಲಮ್ಮು ಅಂತ. ನಿಮಗಲ್ಲ, ಸಣ್ಣ ಪುಟ್ಟ ಆಸ್ತಿಗಳಿದ್ದವರಿಗಲ್ಲ. ಈಗ ಇನ್ನೊಂದು ರೂಮರ್ ಹಬ್ಬಿದೆ, ಎಸ್ಟೇಟ್ ಟ್ಯಾಕ್ಸ್ ಅಂತ ಹಾಕ್ತಾರಂತೆ ಅಂತ ಇನ್ನೊಂದು ರೂಮರ್ ಹಬ್ಬಿಬಿಟ್ಟಿದೆ. ಅದೇನು ಅಂದರೆ ಗಂಡ ಹೆಂಡ್ತಿ ಅಥವಾ ಅಪ್ಪನಿಂದ ಮಗಳು ಅವ್ರಿಗೆ ಪ್ರಾಪರ್ಟಿ ನಿಧನಾನಂತರ ಸತ್ತ ಮೇಲೆ ಟ್ರಾನ್ಸ್ಫರ್ ಆದರೂ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕು ಅಂತ. ಯಾಕೆ ಅಂದರೆ ಸುಮ್ಮನೆ 200 ಕೋಟಿ ಕೊಡೋದು, 300 ಕೋಟಿ ಆಸ್ತಿ ಕೊಡೋದು ಎಲ್ಲ ಇರ್ತಾರಂತಾರೆ. ಅದಕ್ಕೆ 10 ಕೋಟಿವರೆಗೂ ಏನೋ ವಿನಾಯಿತಿ ಕೊಡೋದು ಅಂತ ಹೇಳ್ತೀರಂತೆ. ಇದೆಲ್ಲ ಸುಮ್ಮನೆ ಹಬ್ತಾ ಇರುತ್ತೆ, ಬರೋವರೆಗೂ ಇಲ್ಲ. ಆದರೆ ಈ ಬೇನಾಮಿ ಆಸ್ತಿ ವ್ಯವಹಾರ ಕಾಯ್ದೆ ನಿಮಗಲ್ಲ, ಸಾರ್ವಜನಿಕರ ದುಡ್ಡನ್ನು, ದೇಶದ ದುಡ್ಡನ್ನು, ನಮಗೆ ನಿಮಗೆ ಒಳಿತಿಗಾಗಿ ಬಳಕೆಯಾಗಬೇಕಾದ ದುಡ್ಡನ್ನು ಅಥವಾ ಬೇರೆ ರೂಪದಲ್ಲಿದ್ದನ್ನು ಹೊಡೆದು ತಿಂದು ತೇಗಿ ಕೂತ್ಕೊಂಡಿದ್ದವ್ರಿಗೆ ಏಟು ಚೆನ್ನಾಗಿ ಬೀಳುತ್ತೆ. ಬಿದ್ದರೆ ಬೀಳಲಿ ಅಂತ ನೀವು ಸುಮ್ಮನಿರಿ. ಸುಮ್ಮನೆ ನೀವು ನಿಮ್ಮ ಬುಡಕ್ಕೆ ಎಲ್ಲ ಹಾಕ್ಕೊಂಬಿಟ್ಟು ಹೊಡೆದಿರೋವನೇ ನೆಮ್ಮದಿಯಾಗಿರ್ತಾನೆ. ದೊಡ್ಡ ಲಾಯರ್ಗೊಂದು ಫೋನ್ ಮಾಡಿ ಸ್ವಲ್ಪ ಎಲ್ಲ ಹ್ಯಾಂಡ್ಲ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಬಿಟ್ಟಿರ್ತಾನೆ. ಅವನು ಮಲಿಕೊಂಡು ಭದ್ರವಾಗಿ ಗೋವಾಗೋ, ಸಿಂಗಾಪುರ್ಗೋ, ಫ್ರಾನ್ಸ್ಗೋ, ಇಟಲಿಗೋ, ಜರ್ಮನಿಗೋ ಹೋಗಿರ್ತಾನೆ ಅವ್ನು ಮಲಕ್ಕಳಕ್ಕವನು. ನೀವಿಲ್ಲಿ 30-40ಗೆ ಆಗಲೇ ಟೆನ್ಷನ್ ಮಾಡ್ಕೊಂಡು ಊರೆಲ್ಲ ತಿರುಗಾಡ್ತಿರ್ತೀರಿ ವಾಕಿಂಗಲ್ಲಿ. ಬಿಡ್ಬಿಡಿ, ನಿಮ್ದು ಅಲ್ಲ ಇದು. ಮಹಾಲಿಂಗ ವಿಜಯಪುರ ಅಲ್ಲಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್ ಸಮಾಚಾರ? ಸರ್ ನಾನು 16 ವರ್ಷದಿಂದ ಪಿಗ್ಮಿ ಇದ್ದೀನಿ ಸರ್. 16 ವರ್ಷದಿಂದ ಪಿಗ್ಮಿ ಕಲೆಕ್ಷನ್ ಮಾಡ್ತೀನಿ ಸರ್ ನಾನು. ಹಾಂ. ಆಮೇಲೆ ಹಾಲಿನ ವ್ಯಾಪಾರ ಮಾಡ್ತೀನಿ ಸರ್. ಅದು ನಾವು 2 ಫ್ಲಾಟ್ ತೊಗೊಂಡಿದ್ದೀನಿ ಸರ್. ನಾನು ಮನೆಯವ್ರ ಹೆಸರಲ್ಲಿ ಒಂದು, ನನ್ನ ಹೆಸರಲ್ಲಿ ಒಂದು. 2 ಫ್ಲಾಟಾ? ಹಾಂ ಸರ್. ತಗೊಳ್ಳಿ. ಏನೀಗ? ಅದೇ ಸರ್ 2 ಮನೆ ಕಟ್ಸಿದ್ದೀನಿ ಸರ್. ನಾನು ಲೋನ್ ಅದು ಏನು ಮಾಡಿದ್ದಿಲ್ಲ. ನೀವು ಒಬ್ಬರೇ? ನೀವು ಓನರ್ ಯಾರು? ನಾನೇ ಸರ್. ಬಿಡ್ರಿ, ಮತ್ತೇನು ತಪ್ಪಾಯ್ತು ಈಗ? ಅಂದ್ರೆ ಅದು 16 ವರ್ಷದಲ್ಲಿ 2 ಫ್ಲಾಟ್ 2 ಮನೆ ಹಿಂಗೇನು ಸಮಸ್ಯೆ? ಹಂಗಲ್ರಿ, ನೀವು ದುಡ್ಡು ರೊಕ್ಕ ಮಾಡಿಲ್ವೇನು? ಏನು ಪುಕಟೆ ಬಂದೈತೆ ಏನದ?
ಅಂದ್ರೆ ಸರ್ ಕಮಿಷನ್ TDS ಮುರಿತಾರ ಸರ್, ಅವ್ರ ಹಾಲಿಂದ ಬಿಲ್ ಇರಂಗಿಲ್ಲ ಸರ್. ಹಂಗಲ್ಲಪ್ಪ, ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಿದ್ದೀರೋ ಮಾಡಿಲ್ವೋ? ಅದು ಪಿಗ್ಮಿ ಕಮಿಷನ್ ಮಾತ್ರ ನಾವು TDS ತುಂಬ್ತೀವಿ ಸರ್, ಅದು ರಿಟರ್ನ್ ತಗೋತೀನಿ ಸರ್. ಸರಿ ಬಿಡಿ, 16 ವರ್ಷದ ಹಿಂದೆ ತಾನೇ ಇವೆಲ್ಲ ಕತೆ. ಹಾ ಸರ್. ಮಾಡಿರೋದು ಯಾವಾಗ ಫ್ಲಾಟ್ ನೀವು? ಸರ್ 2009 ಒಂದು ಖರೀದಿ ಮಾಡೀನಿ, 2012 ಒಂದು ಖರೀದಿ. ಏನು ತೊಂದರೆ ಆಗಲ್ಲ ಬಿಡ್ರಿ. ಈಗ ಇದೆಲ್ಲ ಏನಂತಂದ್ರೆ ಮಾಲಿಂಗ, ಹಾ ಸರ್, ಇಲ್ಲಿಂದ ಮುಂದಕ್ಕೆ ಮಾಡೋರ್ಗೆ ತುಂಬಾ ಏಟು ಬೀಳುತ್ತೆ. ಹಾ ಸರ್. ಹಿಂದಕ್ಕೆ ಮಾಡಿದವ್ರದ್ದು ಅಷ್ಟು ಬೀಳುತ್ತೆ ಅಂತ ನಾನು ಹೇಳಕ್ ಬರಲ್ಲ. ಸರಿ ಸರ್. ಆದ್ರೆ ಈಗ ಲಾಸ್ಟ್ 5-6 ತಿಂಗಳಿದೆಯಲ್ಲ, 3-4 ತಿಂಗಳಲ್ಲಿ ಹಾ ಸರ್. ಅಂದ್ರೆ ನೋಟ್ ಬ್ಯಾನ್ ಆದ್ಮೇಲೆ ಆಗಿರೋವು ಇರುತ್ತವಲ್ಲ, ಹಾ ಸರ್. ಅವಿದ್ರೆ ಸಿಕ್ಕಾಕತ್ತಾರೆ. ಸರಿ ಸರಿ. ಇಲ್ಲಿದ್ರೆ ಬಹಳ ಹಿಂದಕ್ಕೆ ಹೋಗಲ್ರಿ. ಹಂಗಾರೆ 1947 ಹೋಗ್ಬೇಕು ಆಗತ್ತಾ? ಆಗಲ್ಲ ಸರ್. ನಮ್ಮ ಅಪ್ಪ ಯಾರೋ ಒಬ್ಬ ನಮ್ಮ ಮುತ್ತಾತ ಮೇಲೆ ಹೋಗಿರ್ತಾರ, ಕರ್ಕೊಂಬರೋದು ಹೆಂಗ್ ನಾವು? ಅವೆಲ್ಲ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ, ಸುಮ್ಮನೆ ಹಾಲಿನ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿಯಾಗಿರಿ ನೀವು. ಸರಿ ಸರಿ ಸರ್. ಮೇಡಮ್ ಸೌಮ್ಯ ದಾವಣಗೆರೆಯಿಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಬೆಣ್ಣೆ ಮಸಾಲೆ ದೋಸೆ ನಿಮ್ಗೆ ಮಾಡಕ್ ಬರುತ್ತೇನ್ರಿ? ಸರ್ ಬೆಣ್ಣೆ ಮಸಾಲೆ ದೋಸೆ ನಿಮ್ಗೆ ಮಾಡಕ್ ಬರುತ್ತಾ? ಇಲ್ಲ ಸರ್, ಬರಲ್ವಾ? ಬರಲ್ಲ ಸರ್. ಮತ್ತೆ ಯಾಕಿದ್ದೀರಿ ದಾವಣಗೆರೆಯಲ್ಲಿ? ಆದ್ರೆ ಅವರಷ್ಟು ಟೇಸ್ಟ್ ಬರಲ್ಲ. ಏನೋ ನಾವು ಪ್ಯೂರ್ ಬೆಣ್ಣೆ ಹಾಕ್ತಿವಿ, ಅವ್ರೇನೋ ಮಿಕ್ಸ್ ಹಾಕ್ತಾರೆ ಅಂತಾರೆ. ಏಯ್ ಥು, ಅವ್ರು ಹೇಳೋದು ನಾವು ಪ್ಯೂರ್ ಹಾಕ್ತೀವಿ ಅಂತ. ಎಲ್ರಿ ರೀ ನೀವು ಹಿಂಗ್ ನೀವು 3 ಬಾನ ಬರೋದೆ ಕಳಿತೀರಿ. ಆಯ್ತು ಹೇಳಿ ಈಗೇನು? ಸರ್ ನಂದು ನಾನೇನ್ ಲೆಕ್ಕ ಹಾಕದೆ ಪ್ರಶ್ನೆ ಕೇಳಿದಿರಿ, ಪುಕ್ಕಟ್ಟೆ ಆ ಕಡೆ ಬಂದಾಗ ಏನಾರು ಸಿಗತ್ತೇನೋ ನೋಡೋಣ ಅಂದೆ, ಎಲ್ಲ ಫೇಲ್ ಆಗೋಯ್ತು. ಹೇಳಿ ನೆಕ್ಸ್ಟ್. ಸರ್ 2003ನೇ ಇಸ್ವಿಯಲ್ಲಿ ನಮ್ಮ ತಂದೆಯಿಂದ ನನಗೆ ಬಕ್ಷೀಸ್ ಹೊಲ ಬಂತು. ಮುಂದೆ ನಾನು 4 ವರ್ಷ ಬಿಟ್ಟು ಮತ್ತೆ ಇಲ್ಲಿ ದಾವಣಗೆರೆ ಬಾತಿಯಲ್ಲಿ 12 ಗುಂಟೆ ಜಾಯಿಂಟ್ ನಮ್ಮ ಓರ್ಗಿತ್ತಿ ನಾನು ಜಾಯಿಂಟ್ ಹಿಡಿದಿದ್ದದು. ಅದು ನನಗೇನಾರು ಪ್ರಾಬ್ಲಮ್ ಬರ್ತಾ ಸರ್? ಅದನ್ನ ನಾನು ಟ್ಯಾಕ್ಸ್ ಕಟ್ಟೇ ಇಲ್ಲ 2003ನೇ ಇಸ್ವಿಗೆ. ಏನು ಅದನ್ನ ನಾನು ಬಕ್ಷೀಸ್ ತಗೊಂಡೆ, ಅವಾಗಿಂದ ಇಲ್ಲಿವರೆಗೂ ಬರಲ್ಲ ಬಿಡಿ. ಈ ಆಕ್ಟ್ ಅಲ್ಲಿ ಹಲೋ, ಈ ಆಕ್ಟ್ ಅಲ್ಲಿ ನಿಮ್ದು ಮೂಲ ಟ್ರಾನ್ಸಾಕ್ಷನ್ ನಡೆದಿರೋದು ನಿಮ್ ತಂದೆಯಿಂದ ಬಂದಿರೋದು. ಹಂಗಾಗಿ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಬರಲ್ಲ. ಯಾಕಂದ್ರೆ ಇಲ್ಲಿ ಆಕ್ಟ್ ಅಲ್ಲಿ ಒಂದು ಕಡೆ ಹೇಳಿದ್ದಾರೆ, ಯಾರ್ಯಾರಿಗಿದ್ರ ವಿನಾಯಿತಿಗಳು ಬರುತ್ತವೆ ಅಂದ್ರೆ ಹಸ್ಬೆಂಡ್ ಹೆಲ್ಡ್ ಬೈ ಹಿಸ್ ವೈಫ್ ಆರ್ ಅನ್ಮ್ಯಾರಿಡ್ ಡಾಟರ್ ಆರ್ ಡಾಟರ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಂದೆನೂ ಅದ್ರಲ್ಲಿ ಬರುತ್ತೆ, ಯಾಕಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಆ ಬೆನಿಫಿಟ್ ತಂದಿದ್ದಾರೆ. ಆಯ್ತಲ್ವಾ? ನಿಮ್ಗೆ ಮೂಲ ಬಂದಿರೋದು ನಿಮ್ ತಂದೆಯಿಂದ. ಅದೇ ದುಡ್ಡಲ್ಲಿ ನೀವು ಇನ್ನೇನೋ ಮುಂದುವರ್ಸ್ಕೊಂಡು ಹೋಗಿದ್ದೀರಿ, ಅಷ್ಟೇ ತಾನೆ? ಹಂಗಾಗಿ ನಿಮ್ಗೆ ತೊಂದರೆ ಬರಲ್ಲ. ಆದ್ರೆ ನೀವು ಟ್ಯಾಕ್ಸ್ ಕಟ್ತಿರೋ ಬಿಡ್ತಿರೋ ಈ ವರ್ಷದಿಂದ ಅಥವಾ ಹೋದ ವರ್ಷದ್ದು ಸೇರಿಸ್ಕೊಂಡು ಒಂದು ರಿಟರ್ನ್ಸ್ ನ ಫೈಲ್ ಮಾಡೋ ಅಭ್ಯಾಸ ಬೆಳೆಸ್ಕೊಳ್ಳಿ. ಸುಮ್ಮನೆ ಬೆಳೆಸ್ಕೊಳ್ಳಿ. ಹೋದ ವರ್ಷದ್ದು ಸೇರ್ಸ್ ಹಾಕಿ, ಹೋದ ವರ್ಷದ್ದು ಹಾಕ್ಬೋದು. ಇವಾಗ ಹೋದ ವರ್ಷದ್ದು ಈ ವರ್ಷದ್ದು ಎರಡೂ ಸೇರಿಸ್ಕೊಂಡು ಒಂದು ಫೈಲ್ ಮಾಡೋ ಪ್ರಾಕ್ಟೀಸ್ ಮಾಡಿ. ನೀವು ಟ್ಯಾಕ್ಸ್ ಕಟ್ದಿದ್ರು ಬೇಡ, ತೊಂದರೆ ಇಲ್ಲ. ನಿಲ್ ಮಾಡಿ 0 ನಾನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಬರ್ಬಿಟ್ಟು ಹಾಕಿ ಹೇಳ್ತೀನಿ. ಅದು ನಾಳೆ ಹೆಲ್ಪ್ ಆಗತ್ತೆ. ನೀವು ನಾನು ಇವತ್ತೇ ಹೇಳಿದ್ದೀನಿ. ಆಯ್ತಾ? ಆಮೇಲೆ ಏನ್ ಮಾಡ್ತೀರಿ 12 ಗುಂಟೆನಲ್ಲಿ? 12 ಗುಂಟೆ ಅದು ಒಂದು ಫ್ಯಾಕ್ಟ್ರಿಗೆ ಒಂದು ಬಿಲ್ಡಿಂಗ್ ಇತ್ತು, ಬೇರೆ ಫ್ಯಾಕ್ಟ್ರಿಗೆ ಅಂತ ಬಾಡಿಗೆ ಕೊಟ್ಟಿದ್ವಿ. ಅಪ್ಪಿತಪ್ಪಿ ಫ್ಲಾಟ್ ಇಟ್ಟು ಕಟ್ಟಿದ್ರೆ ನಮ್ಮನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ ಸರ್. ನಮ್ಮ ಮನೆಯವರು ಡೆತ್ ಆದ್ರು, ಹಂಗಾಗಿ ನಾವು ಅದನ್ನ ಹಂಗೆ ಬೀಳ್ಬಿಟ್ಟಿದೀವಿ. ಅದೇನು ಇಲ್ಲ, ಟ್ಯಾಕ್ಸ್ ಕಟ್ತಾ ಇದ್ದೇನೆ ಅದಕ್ಕೆ. ಸರಿ ಸರಿ, ಇಟ್ಕೊಳ್ಳಿ ನೀವೇನು. ಆಲ್ ರೈಟ್. ವರದಾ ಬೆಂಗಳೂರಿನಿಂದ. ನಮಸ್ಕಾರ ವರದಾ ಅವರೇ. ನಮಸ್ಕಾರ ಸರ್. ಏನ್ ಸರ್ ಸಮಾಚಾರ? ಹೇಳ್ಬೇಕು ಸರ್, ಚೆನ್ನಾಗಿದ್ದೀರಾ? ನಾನಾ ಸರ್, ಮೊದಲನೇದಾಗಿ ನಿಮ್ಮ ಹತ್ರ ಮಾತಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಆಯ್ತಲ್ಲ, ಅಲ್ಲಿ ಕ್ಲೋಸ್ ವರ್ಷದಿಂದ ನಾನು ಟಿವಿ ನಮ್ಮ ಪಬ್ಲಿಕ್ ಟಿವಿ ಬಿಟ್ಟರೆ ಬೇರೆ ನೋಡೋದೇ ಇಲ್ಲ. ಅದೆಲ್ಲ ನನ್ನ ಜೊತೆ ಮಾತಾಡಾಯ್ತಲ್ಲ, ಕಾಲ್ ಕಟ್ ಹಂಗಾರ ಈಗ. ಇಲ್ಲ ಸರ್, ಅದು ಮೊದಲನೇದಾಗಿ ಇನ್ನೂ ಇದೆ ಸರ್. ಹೇಳಿ ಹಂಗಾರ, ಪಾಯಿಂಟಿಗೆ ಬನ್ನಿ. ಪಾಯಿಂಟಿಗೆ ಬರ್ತಾ ಇದೀನಿ ಡೈರೆಕ್ಟ್. ಏನಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಸ್ವಲ್ಪ ದುಡ್ಡಿದೆ, ಒಂದು 25-30 ಲಕ್ಷ ದುಡ್ಡಿದೆ. ಸರಿ. ಅದು ಯಾವ್ದು ಅಂದ್ರೆ ಇಷ್ಟು ದಿನ ನಾವು ನಮ್ಮ ಮಿಸಸ್ ಕೆಲ್ಸಕ್ಕೆ ಹೋಗ್ತಾರೆ, ನಾವು ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಕಾರ್ ವಾಷಿಂಗ್ ಅದು ಇದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ಸೇವ್ ಮಾಡಿರೋದು. ಯಾವ ಸೈಟ್ ಮಾಡಿರೋದೆಲ್ಲ, ಹೊಲ ಮಾರಿರೋದೆಲ್ಲ ಏನಲ್ಲ. ಅದನ್ನ ಅಕೌಂಟ್ ಅಲ್ಲಿ ಅದು ಡೆಪಾಸಿಟ್ ಇಟ್ಟಿದೀವಿ. ಆದ್ರೆ ಈಗ ಅದಕ್ಕೇನಾದ್ರು ಪ್ರಾಬ್ಲಮ್ ಇದೆಯಲ್ಲ? ಕ್ವಶನ್ ನಂಬರ್ 1, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ಯಾವತ್ತೂ ಕಟ್ಟಿಲ್ಲ. ಇವಾಗ ಕಟ್ಟಕ್ ಶುರು ಮಾಡಿ ಹಂಗಾರೆ ಫಸ್ಟ್. ಅದೇ ಅದು ಇನ್ಕಮ್ ಟ್ಯಾಕ್ಸ್ ಯಾವ ನಾವು ಬರೋ ಇಂಟ್ರೆಸ್ಟ್ ಮೇಲೆ ಕಟ್ ಆಗುತ್ತಾ ಇಲ್ಲ? ಹೌದು, ನೀವು ಬರೋ ಇಂಟ್ರೆಸ್ಟ್ ಮೇಲೆ ಕಟ್ ಆಗುತ್ತೆ. ಈ 25 ಲಕ್ಷ ರೂಪಾಯಿ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಎಷ್ಟೋ ವರ್ಷದಿಂದ ನೀವು ಅಕೌಂಟ್ ಒಳಗಡೆ ಇಟ್ಟಿರೋದ್ರಿಂದ ಅದಕ್ಕೆ ಲೆಕ್ಕ ತೋರಿಸಬಹುದು, ತೊಂದರೆ ಆಗಲ್ಲ. ಬಟ್ ಇನ್ಕಮ್ ಟ್ಯಾಕ್ಸ್ ನಿಮ್ಗೆ ಟ್ಯಾಕ್ಸ್ ಬರುತ್ತೆ, ಯಾಕಂದ್ರೆ 25 ಲಕ್ಷಕ್ಕೆ ಎಷ್ಟೋ 7%, 8%, 9% ಕೊಡ್ತಿರ್ತಾರಲ್ಲ. ಡೆಪಾಸಿಟ್ ಮಾಡಿದಿರಾ? SB ಅಕೌಂಟ್ ಅಲ್ಲಿ ಇದೆಯಾ? ಡೆಪಾಸಿಟ್ ಒಂದ್ ಸ್ವಲ್ಪ ಇದೆ ಸರ್, SB ಅಕೌಂಟ್ ಅಲ್ಲಿ. ಓಕೆ, ಡೆಪಾಸಿಟ್ ಇರೋದಕ್ಕಾದ್ರೆ ಒಂದು 8-9% ಬರ್ತಿರ್ಬೋದು ನಿಮಗೆ. SB ಅಕೌಂಟ್ ಆದ್ರೆ ಅಷ್ಟು ಬರ್ತಿರಲ್ಲ.
ಆದ್ರೆ ಆ ಬಡ್ಡಿ ಮೇಲೆ ಟ್ಯಾಕ್ಸ್ ಬರುತ್ತಾ ನೋಡ್ತಾರೆ. ಹಾಗಾಗಿ ನೀವೀಗ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಕ್ ಸ್ಟಾರ್ಟ್ ಮಾಡಿ ಅಲ್ವಾ ವಿವೇಕ್? ಮಾಡೋದು ಒಳ್ಳೇದು. ಯಾಕಂದ್ರೆ ಕೇಳಿಸ್ಕೊಳ್ಳಿ, ನಮ್ಮ ಸಾಹೇಬ್ರ ಹತ್ರ ಕೇಳಿಸ್ಕೊಳ್ಳಿ. ನೀವು ಅವ್ರನ್ನ ಕೇಳ್ಬೇಕ್ರಿ, ಎಲ್ಲ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಬಂದ್ ಕೂರ್ಸ್ ಸುಮ್ಮನೆ ನನಗೆ ಕೇಳ್ತೀರಿ ಎಲ್ಲ. ಕೇಳ್ರಿ ಅವ್ರನ್ನ. ಇಲ್ಲ ಇವರೇ ನೋಡಿ, ನೀವು FD ಇಟ್ಮೇಲೆ ಆ FD ಇಂಟ್ರೆಸ್ಟ್ ಮೇಲೆ ಬಡ್ಡಿ ಮೇಲೆ TDS ಅಂತ ಮಾಡಿರ್ತಾರೆ, ಇನ್ಕಮ್ ಟ್ಯಾಕ್ಸ್ TDS ಅಂತ ಮಾಡ್ಬಿಡ್ತಾರೆ ಬ್ಯಾಂಕು. ನಿಮ್ಗೆ ಕೇಳ್ದೇನೆ ಮಾಡ್ಬಿಟ್ಟಿರ್ತಾರೆ ಅದನ್ನು ನೀವು ರೀಫಂಡ್ ತಗೋಬಹುದು. ನೀವು ರಿಟರ್ನ್ ಫೈಲ್ ಮಾಡಿದ್ರೆ TDS ಆಗಿರೋದನ್ನು ನಿಮ್ಮ ಹಣ ಬಡ್ಡಿಲಿ ಒಂದು 10% TDS ಮಾಡ್ಕೊಂಡಿರ್ತಾರೆ, ಅದು ನಿಮ್ಮ ಹಣ. ನೀವು ರಿಟರ್ನ್ ಫೈಲ್ ಮಾಡಿದ್ರೆ 3 ತಿಂಗಳೊಳಗೆ ವೈರ್ ಟ್ರಾನ್ಸ್ಫರ್ ಆಗಿ ನಿಮ್ಮ ಅಕೌಂಟ್ ಬಂದ್ಬಿಟ್ಟಿರುತ್ತೆ TDS. ಸೊ ಹಾಗಾಗಿ ರಿಟರ್ನ್ ಫೈಲ್ ಮಾಡೋದು ಒಳ್ಳೆ ಪದ್ಧತಿ. ನೀವು ರಿಟರ್ನ್ ಅಂದ್ರೆ ಆದಾಯ ತೆರಿಗೆ ಇಲಾಖೆ ಘೋಷಣೆ ಮಾಡ್ಬಿಟ್ರೆ ನಿಮಗೆ ಅಲ್ಲಿ ಕಟ್ ಆಗಿರುತ್ತೆ ಬ್ಯಾಂಕಲ್ಲಿ ಈಗಲಾಗ್ಲೇ ದುಡ್ಡು, ಅದು ವಾಪಸ್ ಕೇಳಬಹುದು ಬೇಕಾದ್ರೆ ನೀವು. ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟದೇ ಇರೋ ಲಿಮಿಟ್ ಅಲ್ಲಿ ಇಲ್ಲದೆ ಇದ್ರೆ ನಿಮ್ ದುಡ್ಡು ನೀವು ವಾಪಸ್ ಕೇಳ್ಬೋದು, ಕೊಡ್ರಪ್ಪ ನನ್ನ ಕಾಸು ನನಗೆ ಅಂತ. ಅರ್ಥ ಆಯ್ತಾ? ಆಮೇಲೆ ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಬಾ 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 ಬಾ, ಏನ್ ಸಂತೋಷ. ಏನ್ ಮಾಡ್ಬೇಕು ಹಿಡ್ಕೊಂಡು ನಾನು ಅದನ್ನ? ಉಪಯೋಗ ಬರಲ್ಲ ಸರ್. ಏನ್ ಬರೋದು, ಉಪ್ಪಿನಕಾಯಿ ಹಾಕೊಂಡು ನೆಕಬೇಕು ಅಷ್ಟೇ. ಏನೋ ಒಂದ್ ಸ್ವಲ್ಪ ತಳ್ಳಿದಿದ್ರೆ ನನ್ನ ಕಡೆಗೆ ಏನಾರು ಲಾಭ ಆಗ್ತಿತ್ತು. ಏನ್ ಬರ್ದಾ ಹೇಳಿ? ತಳ್ಳೋದು ಅಂದ್ರೆ ಗೊತ್ತಿಲ್ವೇನ್ರಿ? ಸರ್ಕಾರದ ವ್ಯವಹಾರದಲ್ಲಿ ಹೆಂಗ್ ಮಾತಾಡ್ತಾರೆ? ತಳ್ಳೋದು ಅಂದ್ರೆ ಏನ್ರಿ? ನನಗ್ ಗೊತ್ತಿದೆ. ಇವತ್ತೊಂದು ಟೆಸ್ಟ್ ಮಾಡೇ ಬಿಡೋಣ. ನಾನ್ ಅಂತದ್ ಮಾಡ್ತೀನಿ ನಿಮ್ಗೆ ನಮ್ಗೆ ಅನ್ಸತ್ತಾ? ಅಲ್ಲ ಸರ್, ನೀವ್ ಹೇಳ್ತಾ ಇರೋದ್ ನೋಡ್ರಿ, ನಾವ್ ಹಂಗ್ ತಳ್ಳೋದು ಅಂತ ಅದು ಬೇರೆ ಅರ್ಥದಲ್ಲಿ ಬಂದ್ಬಿಡ್ತದೆ. ಹಂಗ? ಯಾಕಂದ್ರೆ ಇಲ್ಲಿ ಇತ್ತೀಚೆಗೆ ತಳ್ಳೋದ್ನೆಲ್ಲ ನೋಡಿದೀವಲ್ಲ ಟಿವಿಲಿ ನಾವು, ಹಂಗಾಗಿ ಅದು ಆ ಯೋಚನೆ ಬಂದ್ಬಿಡ್ತದೆ. ಹಂಗ? ಆಯ್ತಾಯ್ತು, ಹೋಲಿ ಬಿಡಿ. ಅರುಣ್ ಬೆಂಗಳೂರಿನಿಂದ ನೋಡಾಬಿಡ್ತೀನಿ. ಅರುಣ್ ನಮಸ್ಕಾರ. ನಮಸ್ಕಾರ ರಂಗನಾಥ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸೋ ನೈಸ್ ಹೇಳಿ ಸರ್. ನಾನು ಸಾಫ್ಟ್ವೇರ್ ಇಂಜಿನಿಯರು. ಓಕೆ. ನಾನು 8ನೇ ನವೆಂಬರ್ ತಾರೀಕಿಗೆನೆ ಒಂದು ಸೈಟ್ ನ ಮಾರಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ನಾನು ಅದು ಮಾರಿರೋದು 10 ಲಕ್ಷ ಮೇಲಿದೆ. ಎಲ್ಡಿಡ್ ಅಲ್ಲಿ ಇರೋದು 4.5 ಲಕ್ಷ. 4.5 ಲಕ್ಷ. 4.5 ಲಕ್ಷ ಗೈಡ್ ಲೈನ್ಸ್. ಎಲ್ಡಿಡ್ ಅಲ್ಲಿ ಇರೋದು 4.5 ಲಕ್ಷ. ಅದನ್ನ ನಾನು ಡೈರೆಕ್ಟ್ ಅಕೌಂಟಿಗೆ ಹಾಕ್ಬಿಟ್ಟಿದ್ದೀನಿ. 4.5 ಲಕ್ಷ. 4.5 ಲಕ್ಷ ಹಾಕಾಗಿದ್ಯಾ? ಹಾಕಾಗಿದೆ, ಅವತ್ತಿನ ದಿವಸನೇ ಹಾಕಿದೆ ನಾನು. ತೊಂದರೆ ಇಲ್ಲ. ಇನ್ನು ಉಳಿದಿದ್ದು 5.5? ಉಳಿದಿದ್ದು 5.5 ನಾನು ಯಾರಿಗೂ ಕೊಡ್ಬೇಕಾಗಿತ್ತು. ನಾನು ಸಾಲ ಮಾಡಿದ್ದೆ, ಅದನ್ನ ಎಲ್ಲ ತೀರ್ಸ್ಬಿಟ್ಟೆ ನಾನು. ಓಕೆ. ಈ 2016 ಅಲ್ಲೇ, ಅಂದ್ರೆ ಇವಾಗ ಆಗಸ್ಟ್ ತಿಂಗಳಲ್ಲೇ ನಾನು ಮನೆ ಕಟ್ಟಿದ್ದೀನಿ. ಓಕೆ. ಈಗ ಅದ್ರದ್ದು ಹೋಮ್ ಲೋನು ಇದೆ. ಹೋಯ್ತು. ಸೊ ಇವಾಗ ನಾನು ಇದನ್ನ 4.5 ಲಕ್ಷ ನನ್ನ ಅಕೌಂಟಿಗೆ ದುಡ್ಡು ಹಾಕೊಂಡಿದ್ದೀನಿ ಅಂತ ಹೇಳಿ ಆ ಸೆಲ್ಡಿಡ್ ನಾನು ಡಿಕ್ಲೇರ್ ಮಾಡ್ಬೇಕಾ? 4.5 ಲಕ್ಷನಾ? ನಾನು ಅದನ್ನ ಸೆಲ್ಡಿಡ್ ನಾನು ತೋರಿಸ್ಬೇಕಾ ಗೌರ್ಮೆಂಟ್ಗೆ? ನೀವೇನ್ ತೋರಿಸ್ಬೇಕಾಗಿಲ್ಲ, ನೀವು ರಿಟರ್ನ್ ಫೈಲ್ ಮಾಡ್ತೀರಾ ಅಲ್ವಾ? ಹೌದು, ನಾನು ಪ್ರತಿ ವರ್ಷ ಮಾಡ್ತೀನಿ. ರಿಟರ್ನ್ ಅಲ್ಲಿ ತೋರಿಸ್ಬಿಡಿ ಸಾಕಷ್ಟೇ. ರಿಟರ್ನ್ ಅಲ್ಲಿ ಬರೀ ನಾನು ಅದನ್ನ ಅಟ್ಯಾಚ್ ಮಾಡ್ಬೇಕಷ್ಟೇ. ಅಷ್ಟೇ. ನೀವು ರಿಟರ್ನ್ ಅಲ್ಲಿ ಇನ್ಕಮ್ ಇದೆಯಲ್ಲ, ಕೆಲಸ ಮಾಡ್ಬೇಕು. ಒಂದು ನಿಮಿಷ ಇರಿ, ವಿವೇಕ್ ಕೇಳ್ಬಿಡ್ತಾರೆ ಕೇಳಿ. ಅರುಣ್ ಅವರೇ ನೋಡಿ, ಏನ್ ಮಾಡ್ಬೇಕಂದ್ರೆ ನೀವು ಈ ಆಸ್ತಿಯನ್ನ ಸೇಲ್ ಮಾಡಿರೋದು ಅದನ್ನ ಕ್ಯಾಪಿಟಲ್ ಗೈನ್ಸ್ ಅಂತ ಬರುತ್ತೆ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ನಿಮಗೆ ಸ್ಯಾಲರಿ ಇನ್ಕಮ್ ಬರುತ್ತೆ. ಆಮೇಲೆ ನೀವು ಇನ್ನೊಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆಗಸ್ಟ್ 2016ರಲ್ಲಿ. ಈ ಕ್ಯಾಪಿಟಲ್ ಗೈನ್ಸ್ ಏನ್ ಬರುತ್ತಲ್ಲ ಅದನ್ನ 1 ವರ್ಷ ಹಿಂದೆ 2 ವರ್ಷ ಮುಂದೆ ಅಪಾರ್ಟ್ಮೆಂಟ್ ತಗೊಂಡಿದ್ರೆ ಅದನ್ನ ಕ್ಯಾಪಿಟಲ್ ಗೈನ್ಸ್ ನ ಅಪಾರ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮೇಲೆ ಸೆಟ್ ಆಫ್ ಮಾಡಬಹುದು. ಸೊ ಹಾಗಾಗಿ ಹೆಚ್ಚಿನ ತೆರಿಗೆ ಬರುವಾಗ ಕಾಣಲ್ಲ. ಆದರೆ ರಿಟರ್ನ್ ಅಲ್ಲಿ ಸ್ಯಾಲರಿ ಇನ್ಕಮ್, ಕ್ಯಾಪಿಟಲ್ ಗೈನ್ಸ್ ಆನ್ ಸೇಲ್ ಆಫ್ ರಿಯಲ್ ಎಸ್ಟೇಟ್ ಇದೆರಡು ತೋರಿಸೋದು ಸೂಕ್ತ ಅಂಡ್ ಕಾನೂನು ಪ್ರಕಾರ ಬೇಕಾಗಿರೋದು. ಸರ್ಕಾರ ಪ್ರಕಾರ ಯಾರಿಗೂ ತೋರ್ಸಕ್ ಹೋಗ್ಬೇಡಿ. ಇಲ್ಲ, ನಾನು ಏನಾದ್ರು ನಾನು ಇವಾಗ ಹೋಮ್ ಲೋನ್ ಬೇಕಾದ್ರೆ ಕ್ಲಿಯರ್ ಮಾಡ್ಕೋಬಹುದು. ಅಗತ್ಯವಾಗಿ ಮಾಡಬಹುದು. ನಥಿಂಗ್ ವಿಲ್ ಸ್ಟಾಪ್ ಯು. ಓಕೆ. ಬಟ್ ಡಿಕ್ಲೇರ್ ಇನ್ ಯುವರ್ ರಿಟರ್ನ್ಸ್ ಅಷ್ಟೇ. ಡಿಕ್ಲೇರ್ ಮಾಡ್ಲೇಬೇಕು. ಮಾಡ್ಕೊಳ್ಳಿ ಸಾಕಿ. ಇನ್ಕ್ಲೂಡಿಂಗ್ ನಂದು ಮನೆ ಕಟ್ಟಿರೋದು ಅದಕ್ಕೂ ರೆಂಟ್ ಬರುತ್ತೆ, ಅದನ್ನು ತೋರಿಸಿ. ಅದನ್ನ ಹೌಸ್ ಪ್ರಾಪರ್ಟಿ ಅದನ್ನು ಡಿಕ್ಲೇರ್ ಮಾಡ್ತೀನಿ ನಾನು. ಅದನ್ನು ಡಿಕ್ಲೇರ್ ಮಾಡ್ಬಿಡಿ. ವೆರಿ ಗುಡ್. ಓಕೆ. ಸೊ ಅದನ್ನು ಡಿಕ್ಲೇರ್ ಆಗಿದ್ಮೇಲೆ ಅದಕ್ಕೂ ಟ್ಯಾಕ್ಸ್ ಬಂದೇ ಬರುತ್ತೆ. ಆ ಟ್ಯಾಕ್ಸ್ ಗೆ ನಾನು ಇವಾಗ ಒಂದ್ ಸ್ವಲ್ಪ ನಾನು ಬಂದಿರೋದನ್ನ ನಾನು ಹೋಮ್ ಲೋನ್ ಕಟ್ತೀನಿ. ಸೊ ಅದನ್ನ ನಾನು ರಿಡ್ಯೂಸ್ ಮಾಡ್ಕೋಬಹುದು. ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಓಕೆ ಸರ್. ಫಸ್ಟ್ ಮನೆ ಆಗಿದ್ರೆ, ಸೆಕೆಂಡ್ ಮನೆ ಆದ್ರೆ ಇರಲ್ಲ. ಮೊದಲನೇ ಮನೆ ಆಗಿದ್ರೆ ಮಾತ್ರ ಸಿಕ್ಕತ್ತೆ, ಇಲ್ದ್ರೆ ಸಿಕ್ಕಲ್ಲ. ಬಾಡಿಗೆ ಇನ್ಕಮ್ 30% ಸ್ಟ್ಯಾಂಡರ್ಡ್. ಯಾವ್ದಾದ್ರು ಹೋಮ್ ಲೋನ್ ಮಾಡಿದ್ರೆ ನಿಮ್ಮ ಮೊದಲನೇ ಮನೆ ಆಗಿದ್ರೆ ಸಿಕ್ಕತ್ತೆ. ನಿಮ್ ಎರಡನೇ ಮನೆ ಆಗಿದ್ರೆ ಸಿಕ್ಕಲ್ಲ, ಈಗಲೇ ಹೇಳಿದೀನಿ.
ಓಕೆ, ಇಲ್ಲ ನಂದು ಇದು ಫಸ್ಟ್ ಮನೆ ಅಷ್ಟೇ. ಹಂಗಾರೆ ತೊಂದರೆ ಇಲ್ಲ ಬಿಡ್ರಿ, ಸಾಕು ಬಿಡ್ರಿ, ಒಂದೇ ಮನೆ ಸಾಕು, ಸುಮ್ಮನೆ ಸಿಕ್ಕಾಪಟ್ಟೆ ಹೋಗ್ಬೇಡಿ, ಸಿಕ್ಕಾಕತ್ತೀರಿ. ಆಯ್ತು, ಓಕೆ. ಇನ್ನೂ ಒಂದು ವಿರಾಮ ಇದೆ ವಿವೇಕ್, ಸರಿ ತಗೊಂಡು ವಾಪಸ್ ಬನ್ನಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.